Hello everyone, welcome to our YouTube channel Study in Slovakia. Today our video is an interesting video. Today we'll be making our video in Kannada. So from now on it will be in Kannada, so whoever doesn't understand the language, please feel free to turn on the captions or the subtitles there so that you can understand what we are talking about. So ಇವತ್ತಿನ ವಿಡಿಯೋ ನಮ್ಮ ಕನ್ನಡ ಆಡಿಯನ್ಸ್ಗೋಸ್ಕರ. ಸೊ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ನಿತಿನ್ ಇದ್ದಾರೆ. ನಿತಿನ್ ಸ್ಲೋವಾಕಿಯಲ್ಲಿದ್ದಾರೆ. ಅವರು ಆಲ್ಮೋಸ್ಟ್ 8 ವರ್ಷದಿಂದ ಸ್ಲೋವಾಕಿಯಲ್ಲಿದ್ದಾರೆ. ಸೊ ನಮ್ಮ ನಿತಿನ್ ಹತ್ರ ಮಾತಾಡೋಣ. ನಿತಿನಿಂದ ಸ್ಲೋವಾಕಿಯಾ ಬಗ್ಗೆ ಮೋರ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಣ. ಸೊ ವೆಲ್ಕಮ್ ಟು ದ ವಿಡಿಯೋ ನಿತಿನ್. ಥ್ಯಾಂಕ್ ಯು. ಸೊ ಹೇಳಿ ನಿತಿನ್, ಹೇಗೆ ಬಂದ್ರಿ ಸ್ಲೋವಾಕಿಯಾ ಯಾಕೆ ಚೂಸ್ ಮಾಡಿದ್ರಿ? ಫಸ್ಟು ಸ್ಲೋವಾಕಿಯಾಗೆ ನಾನು ಬಂದು 8 ವರ್ಷ ಆಯಿತು. 2017 ನಾನು ಸ್ಲೋವಾಕಿಯಾಗೆ ಬಂದಿದ್ದು. ಸೊ ಸ್ಲೋವಾಕಿಯಾಗೆ ಬಂದಿದ್ದು ಪರ್ಪಸ್ ವಾಸ್ ಎಜುಕೇಷನ್, ಓದಕ್ಕಂತ ಬಂದಿದ್ದು. ಸೊ ಓದಕ್ಕಂತ ಬಂದು ಮುಗಿದ ಮೇಲೆ ಇಲ್ಲೇ ಇದ್ದೀನಿ. ನಾನು ಓದಿದ್ದು ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಕೊಶಿತ್ಸಲ್ಲಿ. ಸೊ ಅಲ್ಲಿ ಓದಿದ್ದ ನಂತರ ನಾನು ಒಂದು ಕೆಲಸ ಸ್ಟಾರ್ಟ್ ಮಾಡಿದೆ, ಕೆಲಸಕ್ಕೆ ಹೋಗೋಕ್ಕೆ ಒಂದು ಕಂಪನಿಯಲ್ಲಿ. ಇದು ಕೋವಿಡ್ ಟೈಮಲ್ಲಿ, ಕೋವಿಡ್ ಇದ್ದಾಗ ನಾನು ಕೆಲ್ಸಕ್ಕೆ ಸೇರಿಕೊಂಡೆ. ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನನಗೆ ಸಂಬಳ ಆಗಲಿ ಎಲ್ಲ ಪ್ರಾಸೆಸ್ ಆಗಲಿ ಏನೂ ಕಷ್ಟ ಅನಿಸ್ಲಿಲ್ಲ. ಸೊ ನನಗೆ ಯಾವುದೂ ಕಾರಣಗಳೇ ಸಿಗಲಿಲ್ಲ ಬೇರೆ ಕಂಟ್ರಿಗೆ ಹೋಗಿ ಸೆಟ್ಲ್ ಆಗಬೇಕು ಅನ್ನೋಕ್ಕೆ. ಅದಕ್ಕೆ ಎವ್ರಿಥಿಂಗ್ ವಾಸ್ ಗುಡ್. ಇನ್ನು ನನಗೆ ಬೇರೆ ಇನ್ನೇನು ಹುಡ್ಕೊಂಡು ಹೋಗ್ಬೇಕಾಗಿರಲಿಲ್ಲ. ಅದಕ್ಕೆ ಐ ಸ್ಟೇಡ್ ಇನ್ ಸ್ಲೋವಾಕಿಯಾ. ಸೊ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದು, ಏನು ಕೋರ್ಸ್ ಮಾಡಿದ್ದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಸೊ ನಾನು ಸ್ಟಾರ್ಟ್ ಮಾಡಿದ್ದು 2017 ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಕೊಶಿಟ್ಸಲ್ಲಿ. ಸೊ ಇದಕ್ಕೆ ಬರೋಕ್ಕೆ ಪ್ರಾಸೆಸ್ ಹೆಲ್ಪ್ ಮಾಡಿದ್ದು ಅಫ್ಕೋರ್ಸ್ ಯುರೋಪ್ ಸ್ಟಡಿ ಸೆಂಟರ್ ಅವರು. ಸೊ ನಾನು ಬಂದಾಗ ಟ್ಯೂಷನ್ ಫೀಸ್ 3,500 ಯೂರೋ ಇತ್ತು. ಇವಾಗ ಯೂರೋ ರೇಟ್ಸ್ ಜಾಸ್ತಿ ಆಗಿದೆ, ಫೀಸ್ಗಳು ಬೇರೆ ಕೋರ್ಸಸ್ಸಿಗೆ ಬೇರೆ ಇದೆ. ಸೊ ಆವಾಗ 3,500 ಇತ್ತು. ಇವಾಗಲೂ ಮೋಸ್ಟ್ ಕೋರ್ಸಸ್ಸಿಗೆ ಅದೇ ಇದೆ. ಸೊ ನಾನು ಓದಿದ್ದು ಇನ್ಫಾರ್ಮ್ಯಾಟಿಕ್ಸ್ ಆ್ಯಂಡ್ ಸ್ಮಾರ್ಟ್ ಎಲೆಕ್ಟ್ರಾನಿಕ್ಸ್. ಇವಾಗಲೂ ನೀವು ಈ ಕೋರ್ಸ್ ಮಾಡಿದ್ರೆ ಸೇಮ್ ಟ್ಯೂಷನ್ ಫೀಸೇ ಇದೆ. ಅದು ಬಿಟ್ಟರೆ ಎಜುಕೇಷನ್ ವೈಸ್ ನೋಡಿದ್ರೆ ಪ್ರಾಕ್ಟಿಕಲ್ ಎಜುಕೇಷನ್ ಇದೆ. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಫ್ಯೂಚರ್ಗೋಸ್ಕರ. ಎಷ್ಟೊಂದು ಕೋರ್ಸಸ್, ಎಷ್ಟೊಂದು ಲ್ಯಾಂಗ್ವೇಜಸ್, ಎಷ್ಟೊಂದು ಕಲಿಯೋಕ್ಕಿರುತ್ತೆ. ಆ್ಯಂಡ್ ಮೋಸ್ಟ್ಲಿ ಪ್ರಾಕ್ಟಿಕಲ್ ಎಜುಕೇಷನ್ ಅಂದರೆ ಒಂದು ಸ್ವಲ್ಪ ಇಂಡಿಯಾಗೂ ನಮಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇಂಡಿಯಾಲ್ಲಿ ಮೋರ್ ಥಿಯರಿ ಓದ್ತೀವಿ ಆ್ಯಂಡ್ ನಿಮಗೆ ನೆನ್ಪಿಟ್ಕೊಳಕ್ಕೆ ಜಾಸ್ತಿ ಇರುತ್ತೆ. ಇಲ್ಲಿ ಇಟ್ ಈಸ್ ಮೋರ್ ಅಬೌಟ್ ನಾವೇನು ಮಾಡ್ತೀವಿ, ಏನು ಕಲ್ತಿದ್ದೀವಿ ಅನ್ನೋದು. ಸೊ ಆ ಎಜುಕೇಷನ್ ವೈಸ್ ನನಗನ್ಸುತ್ತೆ ಇಲ್ಲಿ ಓದೋದು ತುಂಬಾ ಈಸಿ ಅಂತ. ಪರ್ಫೆಕ್ಟ್. ಸೊ ಈಗ 8 ವರ್ಷ, ಸೊ ಹತ್ರ 10 ವರ್ಷ ಆಗ್ತಾಯಿದೆ ನೀವು ಸ್ಲೋವಾಕಿಯಾಗೆ ಬಂದು. ಸೊ ಏನೊಂದು ಕಾರಣ ನೀವು ಸ್ಲೋವಾಕಿಯಲ್ಲೇ ನಿಮ್ಮ ಎಜುಕೇಷನ್ ನಂತರ ಸ್ಲೋವಾಕಿಯಲ್ಲೇ ನೀವು ಕೆಲಸ ಹುಡುಕೊಂಡು ಸ್ಲೋವಾಕಿಯಲ್ಲೇ ಇರೋದು ಡಿಸೈಡ್ ಮಾಡಿದ್ರಿ? ವಾಟ್ ವಾಸ್ ದಟ್ ಮೇನ್ ರೀಸನ್? ಒಂದು ಕಾರಣ, ಸ್ಲೋವಾಕಿಯಾ ಶೆಂಗನ್ ಕಂಟ್ರಿಯಲ್ಲಿದೆ. ಸೊ ನಿನ್ನ ಹತ್ರ ಸ್ಲೋವಾಕಿಯಾದ ಕಾರ್ಡ್ ಇದ್ದರೆ, RP ಕಾರ್ಡ್ ಆರ್ ರೆಸಿಡೆನ್ಸ್ ಪರ್ಮಿಟ್ ಇದ್ದರೆ, ಯು ಕ್ಯಾನ್ ಟ್ರಾವೆಲ್ ಟು 26 ಕಂಟ್ರೀಸ್. ಸೊ ಎಲ್ಲ 26 ಕಂಟ್ರೀಸಿಗೆ ಹೋಗ್ಬೋದು. ಆ್ಯಂಡ್ ಆ್ಯಸ್ ಅ ಇಂಡಿಯನ್ ನಮಗೆ ಗೊತ್ತು ನಮ್ಮ ವೀಸಾಸ್ ಎಷ್ಟು ಕಷ್ಟ ಬೇರೆ ಕಂಟ್ರೀಸಿಗೆ ಹೋಗೋಕ್ಕೆ. ಈವನ್ ಲೆಟ್ಸೆ ಯಾವುದೋ ಒಂದು ಚಿಕ್ಕ ದೇಶ ಆದರೂ ನಮ್ಮ ಪಾಸ್ಪೋರ್ಟ್ ಹಿಡ್ಕೊಂಡು ಹೋಗೋದು ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ನಿನ್ನ ಹತ್ರ EU ಸಿಟಿಸನ್ಶಿಪ್ ಇದ್ದರೆ ಆರ್ EU ರೆಸಿಡೆನ್ಸ್ ಪರ್ಮಿಟ್ ಇದ್ದರೆ ಎಷ್ಟೊಂದು ಕಂಟ್ರೀಸ್ ನಿಂಗೆ ಆನ್ ಅರೈವಲ್ ವೀಸಾ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇವಾಗ ರೀಸೆಂಟಾಗಿ ಚೇಂಜ್ ಆಯಿತು. ಸೊ ಆ ಥರ ನೋಡಿದ್ರೆ ಅಡ್ವಾಂಟೇಜಸ್ಸೇ ಜಾಸ್ತಿ. ಆ್ಯಂಡ್ ಬೇರೆ ಯುರೋಪಿಯನ್ ಕಂಟ್ರೀಸ್ ನೋಡಿದ್ರೆ ಲೈಫ್ ಸ್ಟೈಲು, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನೋಡು, ಮತ್ತು ಇಟ್ ಈಸ್ ದ ಮನಿ ಯು ಅರ್ನ್ ಹಿಯರ್. ನಮ್ಮ ಸ್ಯಾಲ್ರಿ ಎಷ್ಟು ಬರುತ್ತೆ ಅಷ್ಟರಲ್ಲಿ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ಆ್ಯಂಡ್ ಐ ಕ್ಯಾನ್ ಆಲ್ಸೋ ಸೇವ್ ಲಿಟಲ್ ಮನಿ ಫ್ರಮ್ ವಾಟ್ ಎವರ್ ಐ ಅರ್ನ್. ಸೊ ದೇರ್ ಇಸ್ ನೋ ಅದರ್ ರೀಸನ್ ಅಲ್ಲ. ಜೀವನ ಚೆನ್ನಾಗಿ ನಡೀತಾ ಇದೆ. ಐ ಆಮ್ ಪ್ರಿಟಿ ಕಾನ್ಫಿಡೆಂಟ್ ಎಲ್ಲನೂ ಆರಾಮಾಗಿ ನಡೆಯುತ್ತೆ ಇಲ್ಲಿ. ಸೊ ಇಲ್ಲಿನ ಲೈಫ್ ಸ್ಟೈಲ್ ಅಡ್ಜಸ್ಟ್ ಆಗಲಿಲ್ಲ, ಇಲ್ಲ ಇಲ್ಲೇನೋ ತೊಂದರೆ ಆಗ್ತಿದೆ, ಇಲ್ಲಿಗಿಂತ ಬೆಟರ್ ಲೈಫ್ ಎಲ್ಲೋ ಬೇರೆ ಕಡೆ ಇದೆ ಅನ್ನೋ ಕಾರಣ ಇದ್ದರೆ ನಾನು ಹೋಗಬೇಕು. ಸೊ ಇಲ್ಲಿ ಆ ಥರದ್ದೇನೂ ನಂಗೆ ಕಾಣಿಸ್ಲಿಲ್ಲ. ಸೊ ಕಂಫರ್ಟಬಲ್ ಆಗಿದ್ದೀನಿ. ಸೊ ನೀವು ಆಲ್ಮೋಸ್ಟ್ 8 ವರ್ಷದಿಂದ ಇಲ್ಲಿದ್ದೀರ. 2017 ಬಂದಿದ್ದು. ಸೊ ನೀವು ಬಂದಾಗ 2017ಗೂ ಈಗ 2025ಗೂ ನೀವು ನೋಡೋ ಮೇಜರ್ ಡಿಫ್ರೆನ್ಸ್, ಜಾಸ್ತಿ ದೊಡ್ಡ ಡಿಫ್ರೆನ್ಸ್ ಅಂದರೆ ಏನು ನೋಡ್ತೀರಾ? ಮೇಜರ್ ಡಿಫ್ರೆನ್ಸ್ ಅಂದರೆ ಸ್ಲೋವಾಕಿಯಾ ಹೆಂಗೆ ಬೆಳೀತು ಅಂತ. ಯಾಕಂದರೆ ಇನಿಷಿಯಲಿ ಬಂದಾಗಿದ್ದಿದ್ದು ಪ್ರೈಸಸ್ಗೂ ಇವಾಗ ಇರೋ ಪ್ರೈಸಸ್ಗೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್.
ಅಂದರೆ ಏನೋ ಅವಾಗ 50 ರುಪೀಸ್ ಇದ್ದಿದ್ದು ಇವಾಗ 100 ರುಪೀಸ್ ಆಯಿತು ಅಂತಲ್ಲ, ಬಟ್ ಡೆಫಿನೆಟ್ಲಿ ದೇರ್ ಈಸ್ ಇನ್ಕ್ರೀಸ್ ಇನ್ ಎವ್ರಿಥಿಂಗ್. ರಿಯಲ್ ಎಸ್ಟೇಟ್ ನೋಡ್ಬೋದು, ಟ್ರಾವೆಲ್ ಎಕ್ಸ್ಪೆನ್ಸಸ್ ನೋಡ್ಬೋದು, ಆ್ಯಂಡ್ ಸ್ಲೋವಾಕಿಯಾ ಇನ್ವೆಸ್ಟಿಂಗ್ ಎಷ್ಟೊಂದು ಕಂಪನೀಸ್ ಇರ್ಬೋದು. ಹಂಗೆ ನೋಡಿದ್ರೆ ನಮ್ಗೆ ನಿತ್ರಲ್ಲಿ ಜಾಗ್ವಾರ್ ಬಂದಿದ್ದು, ಇಟ್ ವಾಸ್ ಆಫ್ಟರ್ 2017 ಜಾಗ್ವಾರ್ ಬಂತು, ಆ್ಯಂಡ್ ಇವಾಗ ವೋಲ್ವೋ ಕೊಶಿಟ್ಸಲ್ಲಿ ಬರ್ತಿದೆ. ಸೊ ದೇರ್ ಆರ್ ಲಾಡ್ ಆಫ್ ಆಪರ್ಚುನಿಟೀಸ್ ಇಲ್ಲಿ. ಕೆಲಸಗಳು ಆಪ್ಷನ್ಸ್ ಎಷ್ಟೊಂದಿದೆ. ಐ ನೋ ಅಂದರೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ, ಯು ಶುಡ್ ನೋ ಹೌ ಟು ಅಪ್ಲೈ ಅಷ್ಟೇ. ಸೊ ರೆಫರಲ್ಸ್ ಇದ್ದರೆ ಅಪ್ಲೈ ಮಾಡೋಕ್ಕೆ ಎಷ್ಟು ಈಸಿ ಆಗುತ್ತೆ. ಆ್ಯಂಡ್ ಸ್ಲೋವಾಕಿಯಾಲಿದ್ದರೆ ಯು ಆರ್ ಓಪನ್ ಟು ವರ್ಕ್ ಎನಿವೇರ್ ಇನ್ ಯುರೋಪ್. ನೀವು 26 ದೇಶಗಳಲ್ಲಿ ಎಲ್ಲಿ ಬೇಕಾದರೂ ಅಪ್ಲೈ ಮಾಡ್ಬೋದು. ಯೋರ್ ಡಿಪ್ಲೊಮಾ ಆರ್ ಡಿಗ್ರಿ ಯು ಗೆಟ್ ಫ್ರಮ್ ಸ್ಲೋವಾಕಿಯಾ ಇಸ್ ವ್ಯಾಲಿಡ್ ಎಲ್ಲ 26 ದೇಶಗಳಲ್ಲೂ. ಅಂದರೆ ವರ್ಲ್ಡ್ ವೈಡ್ ಎಲ್ಲ ಕಡೆ ವ್ಯಾಲಿಡ್ ಇರುತ್ತೆ, ಬಟ್ ನೀವು 26 ಕಂಟ್ರಿಯಲ್ಲಿ ಎಲ್ಲಾದರೂ ಅಪ್ಲೈ ಮಾಡಿದ್ರೆ ದಿಸ್ ಹ್ಯಾಸ್ ಮೋರ್ ವ್ಯಾಲ್ಯೂ ಅಂತ ಅಷ್ಟೇ. ಸೊ ಐ ಡೋಂಟ್ ಥಿಂಕ್ ದೇರ್ ಈಸ್ ಎನಿ ಬ್ಯಾಡ್ ರೀಸನ್ ಫಾರ್ ಪೀಪಲ್ ಟು ನಾಟ್ ಚೂಸ್ ಸ್ಲೋವಾಕಿಯಾ. ಆ್ಯಂಡ್ ಒಂದು ಮೇಜರ್ ರೀಸನ್ ಯಾಕೆ ಸ್ಲೋವಾಕಿಯಾ ಚೂಸ್ ಮಾಡಬೇಕು, ಇವಾಗ ಜರ್ಮನಿ, ಫ್ರಾನ್ಸ್, ಆಸ್ಟ್ರಿಯಾ ಇವೆಲ್ಲ ದೊಡ್ಡ ದೊಡ್ಡ ಕಂಟ್ರೀಸು ಎಲ್ಲರಿಗೂ ಗೊತ್ತು ಈ ದೇಶಗಳು ಅಂದ್ಕೊಳ್ತೀವಿ. ಬಟ್ ಓದಬೇಕಾದ್ರೆ ಯು ಶುಡ್ ಇನ್ವೆಸ್ಟ್ ಲೆಸ್ ಮನಿ ಆನ್ ಯೋರ್ ಎಜುಕೇಷನ್ ಆ್ಯಂಡ್ ಯು ಶುಡ್ ಅರ್ನ್ ಮೋರ್ ಮನಿ ವೆನ್ ಯು ಆರ್ ವರ್ಕಿಂಗ್. ಅದು ಒಂದು ರೀಸನ್ನು ಸ್ಲೋವಾಕಿಯಾಗೆ ಬರೋಕ್ಕೆ. ಲಿವಿಂಗ್ ಎಕ್ಸ್ಪೆನ್ಸಸ್ ಆಗಲಿ, ನಿನ್ನ ಟ್ಯೂಷನ್ ಫೀಸ್ ಆಗಲಿ ಇಷ್ಟು ಕಡಿಮೆ ಇಂಡಿಯಾಲೂ ಸಿಗಲ್ಲ. ಸೊ ಅದು ಒನ್ ಆಫ್ ದ ಮೇಜರ್ ರೀಸನ್ ಸ್ಲೋವಾಕಿಯಾನ ಚೂಸ್ ಮಾಡೋಕ್ಕೆ. ಸೊ ನೀವು ಹೇಳ್ದಂಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಚೆನ್ನಾಗಿದೆ, ಕ್ವಾಲಿಟಿ ಆಫ್ ಲಿವಿಂಗ್ ಚೆನ್ನಾಗಿದೆ. ಸೊ ಇಲ್ಲಿ ಓದಾದ್ಮೇಲೆ ಕೆಲಸ ಹುಡ್ಕೋದಾಗಲಿ, ಕೆಲಸ ಸಿಗೋದಾಗಲಿ ಎಷ್ಟು ಈಸಿ ಆಗಲಿ, ಎಷ್ಟು ಕಷ್ಟ ಆಗ್ಬೋದು. ಆ್ಯಂಡ್ ಮೋಸ್ಟ್ಲಿ ನಿಮ್ಗೆ ಏನು ಇರಬೇಕು, ವಾಟ್ ಸ್ಕಿಲ್ಸ್ ಇರಬೇಕು ನೀವು ಇಲ್ಲಿ ಓದೋದಕ್ಕಾಗಲಿ, ಇಲ್ಲ ಓದಾದ್ಮೇಲೆ ಕೆಲಸ ಹುಡ್ಕೋಕ್ಕಾಗಲಿ. ಫಸ್ಟ್ ಥಿಂಗ್ ನಾನು ಹೇಳಬೇಕು, ಎಷ್ಟೊಂದು ಯುರೋಪಿಯನ್ ಕಂಟ್ರೀಸಲ್ಲಿ ಸ್ಟಡೀಸ್ ಮುಗ್ದಿದ ತಕ್ಷಣ ಡ್ಯೂರಿಂಗ್ ಸ್ಟಡೀಸ್ ನಿನಗೆ ಕೆಲಸ ಸಿಕ್ಕಿದ್ರೆ ಓಕೆ, ಇಲ್ಲ ಅಂದರೆ ಯು ಶುಡ್ ಗೋ ಬ್ಯಾಕ್ ಟು ಇಂಡಿಯಾ. ಹೋಗಿ ಅಲ್ಲಿಂದ ನೀನು ವರ್ಕ್ ಪರ್ಮಿಟ್ ಇಲ್ಲ ಜಾಬ್ಗೆ ಅಪ್ಲೈ ಮಾಡಿ ಜಾಬ್ ಸಿಕ್ಕಿದ್ರೆ ಜಾಬ್ ವೀಸಾಸ್ ತೊಗೊಂಡು ಬರಬೇಕು. ಬಟ್ ಸ್ಲೋವಾಕಿಯಲ್ಲಿ ಡಿಗ್ರಿ ಮುಗ್ದಿದ ತಕ್ಷಣ ಯು ಗೆಟ್ 9 months ಆಫ್ ಎಕ್ಸ್ಟೆನ್ಷನ್. 9 ತಿಂಗಳಿರುತ್ತೆ ಫಾರ್ ಯು ಟು ಫೈಂಡ್ ಜಾಬ್. ಇಲ್ಲಿ ಎಷ್ಟೊಂದು ಕಂಪನೀಸ್ ಹೆಂಗೆ ಆಪ್ರೇಟ್ ಮಾಡುತ್ತೆ ಅಂದರೆ, ಡ್ಯೂರಿಂಗ್ ಯುವರ್ ಫೈನಲ್ ಸೆಮಿಸ್ಟರ್ ಆರ್ ಇನ್ ಫೈನಲ್ ಇಯರ್ ಯು ಆರ್ ಆಲ್ರೆಡಿ ಎಲಿಜಿಬಲ್ ಟು ಅಪ್ಲೈ ಫಾರ್ ಜಾಬ್ಸ್. ಅದು ಒಂದು ಮೇಜರ್ ಅಡ್ವಾಂಟೇಜ್. ಕಂಪನೀಸ್ ವೆಯ್ಟ್ ಮಾಡುತ್ತೆ ಫಾರ್ ಯು ಟು ಫಿನಿಶ್ ಯುವರ್ ಡಿಪ್ಲೊಮಾ ಆ್ಯಂಡ್ ದೆನ್ ಜಾಯಿನ್ ದೆಮ್. ಇಲ್ಲ 9 ತಿಂಗಳು ಐ ಥಿಂಕ್ ದಟ್ ಈಸ್ ಮೋರ್ ದೆನ್ ಇನಫ್. 9 ತಿಂಗಳಲ್ಲಿ ಇಫ್ ಯು ಆರ್ ರಿಯಲಿ ಸ್ಕಿಲ್ಫುಲ್ ಆ್ಯಂಡ್ ನೀನು ಅಪ್ಲೈ ಮಾಡ್ತಾ ಇರೋ ಜಾಬ್ ರೋಲಿಗೆ ನೀನು ಓದಿದ್ಯಾ ಅಂದರೆ ಇಟ್ ಶುಡ್ ನಾಟ್ ಬಿ ದಟ್ ಹಾರ್ಡ್. 9 ತಿಂಗಳಲ್ಲಿ ಕೆಲಸ ಸಿಕ್ಕೋದು ಅಷ್ಟು ಕಷ್ಟ ಅಲ್ಲ ಅನ್ಸುತ್ತೆ ನನಗೆ. ಓಕೆ ನಿತಿನ್, ಒಂದು ಲಾಸ್ಟ್ ಕ್ವೆಶನ್ ನಿಮಗೋಸ್ಕರ. ಸೊ ಈಗ ಸ್ಟೂಡೆಂಟ್ಸ್ ಇವಾಗ ನಮ್ಮ ಕರ್ನಾಟಕದಿಂದಾಗಲಿ ಇಲ್ಲ ಇಂಡಿಯಾಯಿಂದಾಗಲಿ ಯಾರಾದರೂ ಸ್ಟೂಡೆಂಟ್ಸ್ ಬರ್ತಾಯಿದ್ರೆ ಅವ್ರಿಗೆ ಏನು ಕೋರ್ಸಸ್ ಆಫರ್ ಮಾಡುತ್ತೆ ಸ್ಲೋವಾಕಿಯಾ, ಆ್ಯಂಡ್ ಯಾವ್ಯಾವ ಯೂನಿವರ್ಸಿಟೀಸ್ ಇದೆ, ಯಾವ್ಯಾವ ಸಿಟೀಸಿಗೆ ಬರ್ಬೋದು? ಸೊ ಇದನ್ನೊಂದು ಬ್ರೀಫಾಗಿ ನಮ್ಗೆ ಹೇಳ್ಬಿಡಿ ಪ್ಲೀಸ್. ಯಾ, ಸೊ ಸ್ಲೋವಾಕಿಯಲ್ಲಿ ತುಂಬ ಯೂನಿವರ್ಸಿಟೀಸ್ ಇದೆ. ಸೊ ಆ ಯೂನಿವರ್ಸಿಟೀಸಲ್ಲೆಲ್ಲ ಇಂಗ್ಲೀಷ್ ಪ್ರೋಗ್ರಾಮ್ಸ್ ಇರೋದು. ಬ್ರಟಿಸ್ಲಾವಲ್ಲಿ 3-4 ಯೂನಿವರ್ಸಿಟಿ ಇದೆ. ಅವರು ಫ್ರೀ ಎಜುಕೇಷನ್ ಕೂಡ ಆಫರ್ ಮಾಡ್ತಾರೆ. ಸೊ ಅದು ಫಸ್ಟ್ ಆಪ್ಷನ್. ಸೆಕೆಂಡು ಕೊಶಿಟ್ಸೆ ಇದೆ. ಕೊಶಿಟ್ಸಲ್ಲಿ 2 ಯೂನಿವರ್ಸಿಟಿ ಇದೆ ವಿಚ್ ಆಫರ್ಸ್. ನಾನು ಮಾತಾಡ್ತಿರೋದು ಬರೀ ಗೌರ್ಮೆಂಟ್ ಯೂನಿವರ್ಸಿಟೀಸ್ ಆರ್ ಪಬ್ಲಿಕ್ ಯೂನಿವರ್ಸಿಟೀಸ್ ಬಗ್ಗೆ. ಆ್ಯಂಡ್ ಕೊಶಿಟ್ಸಲ್ಲಿ 2 ಇದೆ. 2ರಲ್ಲೂ ಇಟ್ ಈಸ್ ನಾಟ್ ಫ್ರೀ ಎಜುಕೇಷನ್ ಬಟ್ ಒಂದು ಸ್ವಲ್ಪ ಟ್ಯೂಷನ್ ಫೀಸ್ ಇರುತ್ತೆ. ಆ್ಯಂಡ್ ಪ್ರೆಶೋವಲ್ ಯೂನಿವರ್ಸಿಟೀಸ್ ಇದೆ. ದೇರ್ ಇಸ್ ಮೆನಿ ಮೋರ್. ಎಷ್ಟೊಂದು ಸಿಟೀಸಲ್ಲಿದೆ. ಫಾರ್ ಎಕ್ಸಾಂಪಲ್ ಮಾರ್ಟಿನಲ್ಲೂ ಇದೆ, ಬಾನ್ಸ್ಕಾ ಬಿಸ್ಟ್ರಿಟ್ಸಲ್ಲೂ ಇದೆ. ಸೊ ಕೋರ್ಸಸ್ ಓವರ್ ಆಲ್ ಒಂದು 10 ಇರ್ಬೋದು ಅಂತ. ಸೊ ಯಾವ ಕೋರ್ಸಸ್ಗೂ ಸ್ಟೂಡೆಂಟ್ಸ್ ದೇ ಕ್ಯಾನ್ ಲುಕ್ ಇನ್ ಟು ಅಂತ? ಸೊ ಮೇಜರ್ ಆಗಿ ಮೆಡಿಸಿನ್ ಎಲ್ಲ ಕಡೆ ಇದೆ. ಬ್ರಟಿಸ್ಲಾವಲ್ಲೂ ಇದೆ, ಕೊಶಿಟ್ಸಲ್ಲೂ ಇದೆ ಆ್ಯಂಡ್ ಮಾರ್ಟಿನಲ್ಲೂ ಇದೆ. ಸೊ ಅದರಲ್ಲೂ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಓಕೆ ನನಗಿದೇ ಯೂನಿವರ್ಸಿಟಿ ಬೇಕು ಅಂದರೆ ಇನ್ಫಾರ್ಮೇಷನ್ ಅಫ್ಕೋರ್ಸ್ ಈ ವಿಡಿಯೋ ಲಿಂಕ್ಸಲ್ಲಿರುತ್ತೆ ಎಷ್ಟೊಂದು ಯೂನಿವರ್ಸಿಟಿ ಡೀಟೇಲ್ಸು. ಆ್ಯಂಡ್ ಕೊಶಿಟ್ಸಲ್ಲಿ ವಿ ಹ್ಯಾವ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಥಿಂಗ್ಸ್ ಆ್ಯಂಡ್ ಕಾಮರ್ಸ್ ರಿಲೇಟೆಡ್ ಕೋರ್ಸಸ್ ಕೂಡ ಇದೆ. 2-3 ಕಾಮರ್ಸ್ ರಿಲೇಟೆಡ್ ಕೋರ್ಸಸ್. ಆ್ಯಂಡ್ ಬ್ರಟಿಸ್ಲಾವಲ್ಲಿ ದೇರ್ ಈಸ್ ಒನ್ ಯೂನಿವರ್ಸಿಟಿ ಎಸ್ಪೆಷಲಿ ಫಾರ್ ಎಕನಾಮಿಕ್ಸ್. ಸೊ ದಟ್ ಈಸ್ ಆಲ್ಸೋ ವೆರಿ ನೈಸ್. ಸೊ ಟ್ಯೂಷನ್ ಫೀಸ್ ಫ್ರೀ ಇಂದ ಅಪ್ ಟು
ಯು ಮೆಡಿಸಿನ್ಗೆ ಹೋದರೆ ಇಟ್ ಗೋಸ್ ಅಪ್ ಟು 12,000 euros, 12,000 ಚೇಂಜ್ ಯೂರೋಸ್. ಅದೇ ಫ್ರೀಯಿಂದ 12,500 ತನಕನೂ ಈ ಗ್ಯಾಪಲ್ಲಿ ಎಲ್ಲಾದರೂ ಇರ್ಬೋದು. 3,000 ಆದರೂ ಆಗ್ಬೋದು, 5,000 ಆದರೂ ಆಗ್ಬೋದು. ಡಿಪೆಂಡ್ಸ್ ಆನ್ ನಾವು ಯಾವ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ತೀರಾ ಅಂತ. ಎಸ್. ಓಕೆ ನಿತಿನ್, ಥ್ಯಾಂಕ್ ಯು ಸೋ ಮಚ್ ನಮಗೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಸೊ ವ್ಯೂವರ್ಸ್, ಇಫ್ ಯು ನೀಡ್ ಮೋರ್ ಇನ್ಫಾರ್ಮೇಷನ್, ಕನ್ನಡದಲ್ಲಿ ಇನ್ನೂ ಹೆಚ್ಚು ಮಾಹಿತಿ ಬೇಕಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶನ್ಸ್ನ ಪೋಸ್ಟ್ ಮಾಡಿ ಆ್ಯಂಡ್ ವಿ ವಿಲ್ ಟ್ರೈ ಟು ಮೇಕ್ ಎಲಾಬ್ರೇಟೆಡ್ ವಿಡಿಯೋ, ಇನ್ನೊಂದು ದೊಡ್ಡ ವಿಡಿಯೋ ಮಾಡಿ ಡೀಟೇಲ್ಡ್ ಇನ್ಫಾರ್ಮೇಷನ್ ಕೊಡ್ತೀರಿ. ಥ್ಯಾಂಕ್ ಯು ಸೋ ಮಚ್.